ಇವತ್ತಿಂದ ಲೋಕ ಸಮರದ ರಣಕಣ ಮೊದಲ ಹಂತದ ಮತದಾನದ ಪ್ರಕ್ರಿಯೆ ಬೆಳಗ್ಗೆ 7 ಗಂಟೆಯಿಂದ ಸುಮಾರು 18 ರಾಜ್ಯಗಳಲ್ಲಿ ಶುರುವಾಗ್ತಾ ಇದೆ. ಅದರಲ್ಲಿ 2 ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಇದೆ. 91 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಗಮನಿಸಬೇಕಾದದ್ದು ನೆರೆಯ ಆಂಧ್ರ ಪ್ರದೇಶ, ಅಲ್ಲಿ ಕೂಡ ಒಂದು ಲೋಕಸಭೆಯ ಚುನಾವಣೆ ನಡೀತಾ ಇದೆ. ಪ್ಲಸ್ ವಿಧಾನಸಭೆಯ ಚುನಾವಣೆ ಕೂಡ 175 ಕ್ಷೇತ್ರಗಳಲ್ಲಿ ಚುನಾವಣೆ ಕೂಡ ನಡೀತಾ ಇದೆ. ಆಡಳಿತಾರೂಢ ತೆಲುಗು ದೇಶಂ ಮತ್ತು YSRCP ನಡುವೆ ಬಿಗ್ ಫೈಟ್. ಲೆಟ್ಸ್ ಸಿ, ಗೊತ್ತಿಲ್ಲ, ನೋಡಬೇಕು. ಈ ಬಾರಿ ಆಂಧ್ರ ಪ್ರದೇಶದ ಆಡಳಿತಾರೂಢ ಸರ್ಕಾರವನ್ನು ಹೊರಗಾಕಿ YS ಜಗನ್ ಅಧಿಕಾರವನ್ನು ಹಿಡಿಯೋಕ್ಕೆ ಸಾಧ್ಯ ಆಗುತ್ತಾ YSRC ಪಕ್ಷ ಅನ್ನೋದು ಕೂಡ ಮತ್ತಷ್ಟು ಕುತೂಹಲ ಇದೆ. ಇನ್ನು ಆಂಧ್ರ ಪ್ರದೇಶದಲ್ಲಿ BJP ತನ್ನ ಗೆಲುವನ್ನು TRS ಮೂಲಕವೂ ಮತ್ತು YSRCP ಮೂಲಕವೂ ಕೂಡ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಸ್ಥಾಪನೆ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅಂತ ಕೂಡ ಕಾದು ನೋಡಬೇಕು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ವೀರೇಶ್ ದಾನಿ ನೆರೆಯ ಆಂಧ್ರ ಪ್ರದೇಶದ ಅನಂತಪುರ್ನಲ್ಲಿದ್ದಾರೆ. ಲೈವ್ ಹೋಗೋಣ. ವೆರಿ ಗುಡ್ ಮಾರ್ನಿಂಗ್ ವೀರೇಶ್ ದಾನಿ. ಈ ಲೋಕಸಭಾ ಚುನಾವಣಾ ರಣಕಣದಲ್ಲಿ ಆಂಧ್ರ ಪ್ರದೇಶ ಯಾಕೆ ಸ್ಪೆಷಲ್ ಆಗಿ ಕಾಣುತ್ತೆ ಅಂದರೆ ಇತ್ತೀಚಿನ ಹಲವಾರು ಬೆಳವಣಿಗೆಗಳು ಮತ್ತು ದೊಡ್ಡ ಮಟ್ಟದ ಬಿಗ್ ಫೈಟ್ ಕೊಡ್ತಿದ್ದಾರೆ ಈ ಬಾರಿ ಅನಿಸ್ತಾ ಇದೆ ಆಡಳಿತಾರೂಢ ಪಕ್ಷಕ್ಕೆ. ಒಂದು ಕಡೆ ವಿಧಾನಸಭೆ ಎಲೆಕ್ಷನ್, ಇನ್ನೊಂದು ಕಡೆ ಲೋಕಸಭಾ ಎಲೆಕ್ಷನ್. ಏನಿದೆ ಬೆಳವಣಿಗೆ, ಬೆಳಗ್ಗೆ ಚಿತ್ರಣ ಹೇಗೆ ಕಂಡು ಬರ್ತಾ ಇದೆ? ಗುಡ್ ಮಾರ್ನಿಂಗ್ ಹರೀಶ್. ನಾನು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಗುಂತಕಲ್ನಲ್ಲಿದ್ದೀನಿ. ಇಲ್ಲಿ ಏಕಕಾಲಕ್ಕೆ ಲೋಕಸಭೆ ಹಾಗೂ ವಿಧಾನಸಭೆ ಎರಡಕ್ಕೂ ಏಕಕಾಲಕ್ಕೆ ಮತದಾನ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭ ಆಗುತ್ತೆ. ನಾನು ಮತಗಟ್ಟೆಯ ಮುಂದ್ಗಡೆನೇ ಇದ್ದೇನೆ ಹರೀಶ್. ಮತಗಟ್ಟೆಯಲ್ಲಿ ಯಾವ ರೀತಿಯಾದಂತಹ ಪ್ರಿಪರೇಷನ್ ಇದೆ ಅನ್ನೋದನ್ನ ಮೊದಲ ಬಾರಿಗೆ ನಿಮಗೆ ತೋರಿಸ್ಬಿಡ್ತೀನಿ. ಈಗಾಗಲೇ ಮತಗಟ್ಟೆ ಅಧಿಕಾರಿಗಳು ಮತದಾನಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. EVM ಮತಯಂತ್ರಗಳನ್ನು ಸಹ ಅವರು ಈಗಾಗಲೇ ರೆಡಿಯನ್ನ ಮಾಡ್ಕೊಂಡಿದ್ದಾರೆ. 7 ಗಂಟೆಗೆ ಮೊದಲಿಗೆ ಮತದಾನ ಆರಂಭ. ಹೀಗಾಗಿ ಅಧಿಕಾರಿಗಳು ಮತಗಟ್ಟೆ ಬೂತ್ ಏಜೆಂಟ್ ಏನಿರ್ತಾರೆ ಅವ್ರ ಮುಂದೆ EVM ಮತಯಂತ್ರದ ಸಿದ್ಧತೆಗಳನ್ನ ಅವ್ರಿಗೆ ರೆಡಿ ಮಾಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಒಂದ್ ಕಡೆ. ಇನ್ನೊಂದು ಕಡೆ ಆಂಧ್ರ ಪ್ರದೇಶಕ್ಕೆ ಈ ರಾಜಕಾರಣ ಸಾಕಷ್ಟು ವಿಶೇಷತೆ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಪ್ರಾದೇಶಿಕ ಪಕ್ಷಗಳೇ ಆಡಳಿತಾರೂಢ BJPಗೆ ಬಹುದೊಡ್ಡದಾದಂತಹ ಸೆಡ್ ಅನ್ನ ಹೊಡೆದುಕೊಂಡು ನಿಂತಿವೆ. ಹೀಗಾಗಿ ಆಂಧ್ರ ಪ್ರದೇಶದಲ್ಲಿ TDP ಮತ್ತು YSR ಕಾಂಗ್ರೆಸ್ ಮಧ್ಯೆ ಬಹುದೊಡ್ಡ ಫೈಟ್ಗಳು ಕಂಡು ಬರ್ತಾ ಇದ್ರೆ BJP ಯಾವ ರೀತಿಯಾದಂತಹ ತನ್ನ ಪ್ರಾಬಲ್ಯವನ್ನ ಮೆರೆಯುತ್ತೆ ಅನ್ನೋದೇ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು ಹರೀಶ್. ಓಕೆ, ಈ ಬಾರಿ ಜನ ಈ ಬೆಳವಣಿಗೆಯನ್ನು ನೋಡಿ ತುಂಬಾ ಉತ್ಸುಕರಾಗಿ ಎಲೆಕ್ಷನ್ ವೋಟ್ ಮಾಡಲೇಬೇಕು ಅನ್ನುವ ಅವರ ಹುಮ್ಮಸ್ ಹೇಗಿದೆ ವೀರೇಶ್? ಖಂಡಿತವಾಗಿಯೂ ಹರೀಶ್, ನಾನು ನಸ್ಕಿನ್ ಜಾವೇನೆ ಬಂದಿದ್ದೀನಿ. ಕತ್ತಲದಲ್ಲೇ ಇದ್ದಂತ ಸಂದರ್ಭದಲ್ಲೇ ಸಾಕಷ್ಟು ಮತದಾರರು ಮತಗಟ್ಟೆಯ ಸುತ್ತನೇ ಇದ್ದಾರೆ. ಎಲ್ಲ ಏಜೆಂಟ್ರುಗಳು ಸಹ ಮತದಾರನ ಕರೆತರುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಉತ್ಸುಕರಾಗಿ ಜನರು ಮತದಾನ ಮಾಡಲಿಕ್ಕೆ ಎಲ್ಲರೂ ಸಹ ಕ್ಯೂ ಅಲ್ಲಿ ನಿಲ್ತಾ ಇದ್ದಾರೆ ಅಂತ ಹೇಳ್ಬೋದು ಹರೀಶ್. ಓಕೆ, ಅಂದ್ರೆ ಭಾರತೀಯ ಜನತಾ ಪಕ್ಷ ಸೆಂಟ್ರಲ್ನಲ್ಲಿ ಅಧಿಕಾರ ಹಿಡಿಬೇಕು ನಿಜ. ಆದರೆ ಆಂಧ್ರ ಪ್ರದೇಶದಲ್ಲಿ ಅವ್ರಿಗೆ ಏನು ಬಂದರೂ ಬೋನಸ್ಸೇ. ಅಂದರೆ ಆಂಧ್ರ ಪ್ರದೇಶದಲ್ಲಿ YSRCP ಇರ್ಬೋದು ಅಥವಾ ತೆಲಂಗಾಣದಲ್ಲಿ TRS ಗೆಲ್ಲಬೇಕು ಅನ್ನೋದಿರ್ಬೋದು. ಖಂಡಿತವಾಗಿಯೂ ಹರೀಶ್, ಆಂಧ್ರ ಪ್ರದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯವೇ ಹೆಚ್ಚಾಗಿದೆ. ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಮತ್ತು BJP ತನ್ನ ನೆಲೆಯನ್ನ ಕಂಡುಕೊಳ್ಳಿಕ್ಕೆ ಸಾಕಷ್ಟು ಹೆಣಗಾಡಬೇಕಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳ್ಬೋದು. 25 ಲೋಕಸಭಾ ಕ್ಷೇತ್ರಗಳ ಪೈಕಿ ಕೇವಲ 2 ಲೋಕಸಭಾ ಕ್ಷೇತ್ರಗಳಲ್ಲಿ ಹಾಲಿ BJP ಸಂಸದರಿದ್ದಾರೆ. ಹೀಗಾಗಿ BJPಗೆ ಬಹುದೊಡ್ಡ ನೆಲೆ ಇಲ್ಲ. ಒಂದ್ ಕಡೆ TDP ತೆಲುಗು ದೇಶಂ ಪ್ರದೇಶ ಮತ್ತು ಇನ್ನೊಂದು ಕಡೆ YSRC ಕಾಂಗ್ರೆಸ್, ಈ ಎರಡರ ಮೇಲೆನೆ ಅವರು ತಮ್ಮ ಪ್ರಾಬಲ್ಯವನ್ನ ಕಂಡುಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಯಾರೇ ಬಂದರೂ ಸಹ ಅವರ ಬಹುಮತವನ್ನ, ಅವರ ಬೆಂಬಲವನ್ನ ಪಡೆಯುವುದು BJPಗೆ ಅನಿವಾರ್ಯ ಅಂತ ಹೇಳ್ಬೋದು ಹರೀಶ್. ಸೆಕ್ಯೂರಿಟಿ ಹೇಗಿದೆ ವೀರೇಶ್? ಆಂಧ್ರ ಪ್ರದೇಶ ಅಂತಂದ್ರೆ ನಿಮ್ಗೆ ಗೊತ್ತಿರುವಂತದ್ದು ನಕ್ಸಲಿಸಂ, ಫ್ರಾಕ್ಸಿಸಂ ಎಲ್ಲವೂ ಸಹ ಇಲ್ಲಿದೆ. ಹೀಗಾಗಿ ಇಲ್ಲಿ ಸಾಕಷ್ಟು ಬಂದೋಬಸ್ತನ್ನ ಪೊಲೀಸರು ನೀಡಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ರೀತಿಯಲ್ಲಿ ಮಿಲಿಟರಿ, ಅರೆ ಸೇನಾಪಡೆ ಆಗಿರ್ಬೋದು ಮತ್ತು ಪೊಲೀಸರಾಗಿರ್ಬೋದು ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಏಕಕಾಲಕ್ಕೆ ಒಂದೇ ಹಂತದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆಗೆ ಮತದಾನ ನಡೀತಾ ಇರೋದ್ರಿಂದ ಸಾಕಷ್ಟು ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಹರೀಶ್. ಓಕೆ, ನೀವಿರುವಂತಹ ಚುನಾವಣಾ ಮತಗಟ್ಟೆಯ ಮುಂಭಾಗ ಕಂಪ್ಲೀಟ್ ಹೊರಭಾಗದಲ್ಲೆಲ್ಲ ಒಂದು ಪ್ಯಾನ್ ಮಾಡಿ ತೋರಿಸ್ಬೋದಾ ಅಲ್ಲಿರೋ ಚಿತ್ರಣ ಹೇಗಿದೆ ಅಂತ?
ಖಂಡಿತವಾಗಿ ಹರೀಶ್, ನಾನು ಮತಗಟ್ಟೆಯ ಒಳಗಡೆ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಏಜೆಂಟ್ರಾಗಿರ್ಬೋದು, ಈಗಾಗಲೇ ಮತದಾರರು 7 ಗಂಟೆಗೆ ಮತದಾನ ಮಾಡಲಿಕ್ಕೆ ಸಾಕಷ್ಟು ಜನರು ಇದ್ದಾರೆ. ಅದೇ ರೀತಿಯಾಗಿ ಹೊರಗಡೆನೂ ಸಹ ಸಾಕಷ್ಟು ಜನರು ಮತ ಚಲಾವಣೆ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಮತದಾನ ಮಾಡಲಿಕ್ಕೆ ಮತದಾರರು ಸಾಕಷ್ಟು ಉತ್ಸುಕರಾಗಿ ಎಲ್ಲರೂ ಸಹ ನಿಂತ್ಕೊಂಡಿದ್ದಾರೆ. ಇನ್ನೇನು 7 ಗಂಟೆಗೆ ಮತದಾನ ಆರಂಭವಾಗುತ್ತೆ, ಇನ್ನೊಂದು ಅರ್ಧ ಗಂಟೆ ಬಾಕಿ ಇದೆ. ಹೀಗಾಗಿ ಸಾಕಷ್ಟು ಜನರು ಮತಗಟ್ಟೆ ಕೇಂದ್ರದತ್ತ ಧಾವಿಸ್ತಾ ಇದ್ದಾರೆ. ಹರೀಶ್, ಅವ್ರಿಗೆ ಆಸಕ್ತಿ ಇರೋದು ವಿಧಾನಸಭೆ ಮೇಲೆ ಲೋಕಸಭೆ ಮೇಲೆ? ವಿಶೇಷವಾಗಿ ಇಲ್ಲಿ ಏಕಕಾಲಕ್ಕೆ ವಿಧಾನಸಭೆ ಮೇಲೆ ಸಾಕಷ್ಟು ಆಸಕ್ತಿ ಇದೆ ಅಂತ ಹೇಳ್ಬೋದು ಈ ಭಾಗದ ಮತದಾರರಿಗೆ. ಅದೇ ರೀತಿಯಾಗಿ ಲೋಕಸಭೆಗೂ ಸಹ ಏಕಕಾಲದಲ್ಲಿ ಮತದಾನ ನಡೀತಾ ಇರೋದ್ರಿಂದ ಮತದಾರರು ಸಾಕಷ್ಟು ಉತ್ಸುಕರಾಗಿ ಎರಡೂ ಕ್ಷೇತ್ರಗಳಿಗೂ ಒಂದೇ ಬಾರಿ ಮತದಾನ ಮಾಡಿಬಿಡ್ಬೋದಲ್ಲಪ್ಪ ಅಂತ ಹೇಳಿ ಉತ್ಸುಕತೆಯಿಂದನೇ ಅವರು ಮತದಾನ ಮಾಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಹರೀಶ್, ಥ್ಯಾಂಕ್ ಯು ವೀರೇಶ್ ದಾನಿ. ಈ ಕ್ಷಣದ ಮಾಹಿತಿಗಾಗಿ. ಇದು ಆಂಧ್ರ ಪ್ರದೇಶದ ಅನಂತಪುರದಲ್ಲಿ ಬೆಳ್ಳಂಬೆಳಗ್ಗೆ ಕಂಡು ಬಂದಂತಹ ಚಿತ್ರ. ಇನ್ನೂ ಕೂಡ ಒಂದು 30-40 ನಿಮಿಷ ಬಾಕಿ ಇದೆ ಅಲ್ಲಿ ಎಲೆಕ್ಷನ್ ಪ್ರಕ್ರಿಯೆ ಶುರುವಾಗೋದಕ್ಕೆ. ಆದರೆ ಈ ಸಂದರ್ಭದಲ್ಲಿ ಈಗಾಗಲೇ ಅಫ್ಕೋರ್ಸ್ ಅಲ್ಲಿ ಏನೋ ಜನ ಬಂದು ನಿಂತಿದ್ದಾರೆ ಹೊರಗಡೆ. ಅಂಗಡಿಗಳು ತುಂಬ ಜನ ಇದ್ದಾರೆ, ಏನೋ ಗೊತ್ತಿಲ್ಲಪ್ಪ. ಎಲ್ಲರೂ ಬಂದು ಓಟಿನ ಪ್ರಮಾಣ ಹೆಚ್ಚಾದರೂ ಕೂಡ ಅದು ಯಾರನ್ನೋ ಮುಳುಗ್ಸೋಕ್ಕೆ ಇಲ್ಲ, ಯಾರನ್ನೋ ಏಳ್ಸೋಕ್ಕೆ ಇರುತ್ತೆ. ಹಂಗೆ ನೋಡೋಕೆ ಹೋದರೆ ಲೆಟ್ಸ್ ವೆಯ್ಟ್ ಆ್ಯಂಡ್ ಸಿ, ವೆರಿ ಅರ್ಲಿ ಟು ಸೇ. ಬಟ್ ಆದರೆ ಬೆಳ್ಳಂಬೆಳಗ್ಗೆ ಓಟ್ ಹಾಕಬೇಕು ಅನ್ನುವ ಉತ್ಸಾಹ ಅಂತೂ ಈ ಕ್ಷಣದಲ್ಲಿ ವ್ಯಕ್ತವಾಗ್ತಾ ಇದೆ. ಮೊದಲ ಹಂತದ 91 ಲೋಕಸಭಾ ಕ್ಷೇತ್ರದ ಚುನಾವಣೆ, ಅದರಲ್ಲಿ ಬಹಳ ಪ್ರಮುಖವಾಗಿ ಆಂಧ್ರ ಪ್ರದೇಶದ 25 ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ಎಲೆಕ್ಷನ್ ನಡೀತಾ ಇದೆ. ಪ್ಲಸ್ 175 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಎಲೆಕ್ಷನ್ ನಡೀತಾ ಇದೆ. ಜಿದ್ದಾಜಿದ್ದಿನ ಸ್ಪರ್ಧೆ. ಆದರೆ ಕೇಂದ್ರದ ಕೂತಿರುವಂಥ ನಾಯಕರಿಗೆ ನ್ಯಾಷನಲ್ ಪಾರ್ಟಿಗಳು ಇಲ್ಲಿ ಪೆನೆಟ್ರೇಟ್ ಮಾಡೋಕ್ಕೆ ಭಾಳ ಒದ್ದಾಡ್ತಿದ್ದಾರೆ. ಬಿಕಾಸ್ ಅಲ್ಲಿನ ಆಡಳಿತಾರೂಢ ತೆಲುಗು ದೇಶಂ, YSRCP ಪಕ್ಷ, ಅಂದರೆ ಪ್ರಾದೇಶಿಕ ಪಕ್ಷಗಳ ಹಿಡಿತ ಮತ್ತು ಆ ಜನಪ್ರಿಯತೆ ಅಷ್ಟೇ ದೊಡ್ಡ ಮಟ್ಟದಲ್ಲಿದೆ. ಎಲ್ಲೊಂದು ಕಡೆ ಆ ಮೂಲಕ ತೆಲಂಗಾಣದಲ್ಲಿ TRS, ಆಂಧ್ರ ಪ್ರದೇಶದಲ್ಲಿ YSRCP ಗೆಲ್ಲಬೇಕು. BJP ಆಂಧ್ರದಲ್ಲಿ ಒಂದಷ್ಟು ತನ್ನ ಹಿಡಿತವನ್ನು ಆ ಮೂಲಕ ಪ್ರಾದೇಶಿಕ ಪಕ್ಷಗಳ ಮೂಲಕ ಸಾಧಿಸಬೇಕು ಅಂದರೆ ಅಂತ ಅನ್ನಿಸ್ತಾ ಇದೆ. ಲೆಟ್ ವೇಟ್ ಅಂಡ್ ಸಿ ಏನೇನೆಲ್ಲ ಆಗುತ್ತೆ, ಅವರ ಬೆಂಬಲ ಪಡೆಯೋಕ್ಕೆ ಸಾಧ್ಯ ಆಗುತ್ತಾ, ಗೆಲ್ತಾರಾ, ಏನೇನಾಗುತ್ತೆ ಕಾದು ನೋಡಬೇಕು.